ಇನ್ಕೇಸ್ ಜಿಮ್ಮಿಗೆ ಹೋಗ್ತಿದ್ರೆ ಪ್ರೋಟೀನ್ ಏನಾದ್ರು ನೋಡ್ತಾ ಇದ್ರೆ ಈ ತರ ಪ್ರೋಟೀನ್ ಮಾತ್ರ ಯಾವತ್ತೂ ತೊಳಕ್ ಹೋಗ್ಬೇಡಿ. ಯಾವ್ದು ಅಂದ್ರೆ ಮಾಸ್ ಗೇನರ್. ಮಾಸ್ ಗೇನರ್ ಏನಿದೆ ಅಂದ್ರೆ 120 ಗ್ರಾಮ್ ಸರ್ವಿಂಗ್ ಆಯ್ತಾ, 2 ಸ್ಕೂಪ್ಸ್ ಅಂದ್ರೆ 1 ಸ್ಕೂಪ್ 60 ಗ್ರಾಮ್. 2 ಸ್ಕೂಪ್ಸ್ ಗೆ ಅಪ್ರಾಕ್ಸಿಮೇಟ್ಲಿ ಎಷ್ಟು ಬರುತ್ತೆ ಅಂದ್ರೆ ಪ್ರೋಟೀನ್ 36 ಗ್ರಾಮ್ ಬರುತ್ತೆ. ಅಂದ್ರೆ ನಾರ್ಮಲ್ ವೇಟ್ ತಗೊಂಡ್ರೆ 20 ರಿಂದ 24 ಗ್ರಾಮ್ ಬರುತ್ತೆ 120 ಕ್ಯಾಲರಿಗೆ. ಸೊ ಇದು ಆಲ್ಮೋಸ್ಟ್ 466 ಕ್ಯಾಲರಿ, 36 ಗ್ರಾಮ್ ಪ್ರೋಟೀನ್, 6.6 ಗ್ರಾಮ್ ಫ್ಯಾಟ್, 66 ಗ್ರಾಮ್ ಕಾರ್ಬ್ಸ್. ಸೊ ಇದ್ರ ಬದಲು ನೀವು ದಾಲ್, ಲೆಂಟಿಲ್ಸ್, ಪಲ್ಸಸ್ ತಗೊಳ್ಳೋದೇ ಬೆಟ್ರು. ಯಾಕೆಂದ್ರೆ ಮಾಸ್ ಗೇನರ್ ಇದೆಯಲ್ಲ, ಇಟ್ಸ್ ನಾಟ್ ಫಾರ್ ಎವ್ರಿ ಒನ್. ಇದು ತಗೊಂಡ್ರೆ ಮಾಸ್ ಆಗಲ್ಲ. ಇದು ಯಾರಿಗೆ ಅಂದ್ರೆ ಯಾರು ಕ್ಯಾಲರೀಸ್ ನ ಕನ್ಸ್ಯೂಮ್ ಮಾಡಕ್ ಆಗಲ್ವಲ್ಲ ಅವ್ರು ತಗೋಬೇಕು. ಸೊ ಸುಮ್ನೆ ವೇ ಪ್ರೋಟೀನ್ ಅಂತ ಹೇಳ್ಬಿಟ್ಟು ಕಮ್ಮಿ ಸಿಗುತ್ತೆ ಅಂತ ಇದನ್ನ ತಗೊಂಡ್ರೆ ಮಾಸ್ ಗೇನರ್ ನಿಮಗೆ ಯೂಸ್ ಆಗಲ್ಲ. ಸೊ ನಿಮಗ್ ಬೇಕಿರೋದು ವೇ ಪ್ರೋಟೀನ್. ಅದ್ರದ್ದು ಕ್ಯಾಲರಿ ರೇಂಜ್ ಬಂದ್ಬಿಟ್ಟು 110 ಇಂದ 130 ಕ್ಯಾಲರೀಸ್ ತನಕ ಇರುತ್ತೆ. ಸ್ಕೂಪ್ ಸೈಜು 20 ಇಂದ 25 ಇರುತ್ತೆ, ಅಥವಾ 30-35 ಇರ್ಬೋದು ಮ್ಯಾಕ್ಸಿಮಮ್. ಬಟ್ ಪ್ರೋಟೀನ್ ನೋಡಿ, ಪ್ರೋಟೀನ್ ಯಾವಾಗ್ಲೂ 20 to 25 ಗ್ರಾಮ್ ಇರಬೇಕು ಪರ್ ಸ್ಕೂಪ್. ಕಾರ್ಬ್ಸ್ 2 to 3 ಗ್ರಾಮ್ ಇರಬೇಕು. ಫ್ಯಾಟ್ 1 to 2 ಗ್ರಾಮ್ ಇರಬೇಕು. ನಿಮಗೆ ವೇ ಕಾನ್ಸಂಟ್ರೇಟ್ ಅಂತಾರೆ, ವೇ ಐಸೋಲೇಟ್ ಬೇಕಾಗಿಲ್ಲ ನಿಮಗೆ, ಆಯ್ತಾ. ಸೊ ಕೀಪ್ ಇಟ್ ಸಿಂಪಲ್. ಮಾಸ್ ಗೇನರ್ ಬೇಡ ನಿಮಗೆ. ಮಾಸ್ ಗೇನರ್ ಯಾರಿಗೆ ಗೊತ್ತಾ, ಯಾರಿಗೆ ಫುಡ್ ತಿನ್ಸಕ್ ಆಗದೇ ಇಲ್ಲ, ಅಪಿಟೈಟ್ ಇಲ್ಲ, ತಿನ್ನೋದೇ ಇಲ್ಲಲ್ಲ ಅಂತವ್ರಿಗೆ ಈ ತರ ಶೇಕ್ ಮಾಡಿ ಕುಡ್ಸೋದು. ಸೊ ಮಾಸ್ ಗೇನರ್ ಆದಷ್ಟು ಅವಾಯ್ಡ್ ಮಾಡಿ, ನಿಮಗೆ ಬೇಕಾಗಿಲ್ಲ. ಅದ್ರ ಬದಲು ದಾಲು, ಲೆಂಟಿಲ್ಸ್, ಪಲ್ಸಸ್ ತಗೊಂಡು ಆರಾಮಾಗಿರಿ.